ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆಯನ್ನ ಡಿಆರ್ಐ ಚುರುಕುಗೊಳಿಸಿದೆ. ರನ್ಯಾ ಜೊತೆ ಸಂಪರ್ಕದಲ್ಲಿರುವಂತಹ ವ್ಯಕ್ತಿಗಳಿಗೂ ಕಂಟಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಸಂಪರ್ಕದಲ್ಲಿರುವವರ ಬಗ್ಗೆ ತನಿಖಾ ತಂಡ ಮಾಹಿತಿಯನ್ನ ಕೇಳಿ 3-4 ತಿಂಗಳಿಂದ ರನ್ಯಾ ಸಂಪರ್ಕದಲ್ಲಿ ಯಾರ್ಯಾರಿದ್ದಾರೆ, ರನ್ಯಾ ವಾಟ್ಸ್ಆಪ್ ಕಾಲ್ ಬಗ್ಗೆಯೂ ಕೂಡ ಅಧಿಕಾರಿಗಳ ತನಿಖೆ ಮುಂದುವರಿತಾ ಇದೆ. ರನ್ಯಾ ಟ್ರಾವೆಲ್ ಹಿಸ್ಟ್ರಿ ಎಲ್ಲವನ್ನೂ ಕೂಡ ತನಿಖಾ ತಂಡ ಸಂಪೂರ್ಣವಾಗಿ ಪರಿಶೀಲನೆಗೆ ಒಳಪಡಿಸ್ತಾ ಇದೆ. ಚಿನ್ನದ ಬೇಟೆಯನ್ನ ಚುರುಕು ಮಾಡೋದಕ್ಕೆ ಇನ್ನಷ್ಟು ತನಿಖೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ ತನಿಖಾ ತಂಡದಿಂದ. ರನ್ಯಾ ಜೊತೆ ಯಾರ್ಯಾರೆಲ್ಲ ಸಂಪರ್ಕದಲ್ಲಿದ್ರು ಅಂಥವರ ಬೆನ್ಬಿದ್ದಿದೆ ಈಗ ಡಿಆರ್ಐ ಅಧಿಕಾರಿಗಳು. ಆ ಬಗ್ಗೆ ಹೆಚ್ಚು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅತಿ ಹೆಚ್ಚು ಕರೆ ಮಾಡಿರೋರು, ಫೋನ್ನಲ್ಲಿ ಹೆಚ್ಚು ಸಂಪರ್ಕದಲ್ಲಿದ್ದವರು ಯಾರು, ಯಾರ ಜೊತೆಗೆ ನಿರಂತರವಾಗಿ ಟಚ್ ಅಲ್ಲಿದ್ರು ರನ್ಯಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಬಹುತೇಕ ವಾಟ್ಸ್ಆಪ್ ಕಾಲ್ಗಳನ್ನೇ ಮಾಡಿರೋದು, ವಾಟ್ಸ್ಆಪ್ ಕಾಲ್ನಲ್ಲೇ ಕಮ್ಯುನಿಕೇಟ್ ಮಾಡ್ತಾ ಇದ್ರು ಅನ್ನೋದು ಕೂಡ ಈ ವಿಚಾರಣೆಯ ವೇಳೆ ತಿಳಿದು ಬರ್ತಾ ಇದೆ. ಡಿಆರ್ಐ ಮತ್ತೆ ಸಿಬಿಐ ತಂಡದಿಂದ ಜಂಟಿ ಕಾರ್ಯಾಚರಣೆ ಮುಂದುವರೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ನಟಿ ರನ್ಯಾ ರಾವ್ ಆಯ್ತು, ಆ ನಂತರದಲ್ಲಿ ಮತ್ತೋರ್ವ ತರುಣ್ ರಾಜ್ ಪ್ರಕರಣದ ಕಿಂಗ್ ಪಿನ್ ಸಿಕ್ಕಿ ಬಿದ್ದಿದ್ದಾನೆ. ಬಟ್ ಅಷ್ಟಕ್ಕೆ ಮುಗಿಯೋ ಹಾಗೆ ಕಾಣಲ್ಲ. ಯಾರ್ಯಾರೆಲ್ಲ ಸಂಪರ್ಕದಲ್ಲಿದ್ರು ಅನ್ನೋ ಆಯಾಮದ ತನಿಖೆ ಹೇಗ್ ಸಾಗ್ತಾ ಇದೆ? ವಿಜಯ್, ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರನ್ಯಾ ರಾವ್ ಅವರನ್ನ ಹಾಗೆ ತರುಣ್ ಅವರನ್ನ ಕೂಡ ಬಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಡಿಆರ್ಐ ಅಧಿಕಾರಿಗಳು. ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ರನ್ಯಾ ರಾವ್ ಅವರು ಏನಿದ್ದಾರೆ, ಅವರು ಎಷ್ಟು ಬಾರಿ ವಿದೇಶಕ್ಕೆ ಹೋಗಿದ್ರಲ್ಲ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಾಗೆ ಏರ್ಪೋರ್ಟ್ ನ ಸಿಸಿಟಿವಿಯನ್ನ ಕೂಡ ಈಗಾಗಲೇ ಪಡೆದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇವರು ಯಾವಾಗ ಹೋಗಿದ್ರು, ಅವರ ಜೊತೆಯಲ್ಲಿ ಬೇರೆ ಯಾರಾದ್ರೂ ಹೋಗಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹಾಗೆ ಅವರ ಫ್ಲೈಟ್ ನಲ್ಲಿ ಟ್ರಾವೆಲ್ ಮಾಡಿದಂತಹ ಪ್ರತಿಯೊಬ್ಬರ ಮಾಹಿತಿಯನ್ನ ಕೂಡ ಪಡೆದು ಅವರ ಬಗ್ಗೆಯೂ ಕೂಡ ಪೂರ್ವಾಪರಗಳನ್ನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಅವರ ಫ್ಲೈಟ್ ನಲ್ಲೇ ಯಾರಾದ್ರೂ ಇವರಿಗೆ ಪರಿಚಯ ಇರುವಂತವರು ಅಥವಾ ಇವರ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವರು ಪ್ರಯಾಣವನ್ನ ಬೆಳೆಸಿದ್ರ, ಕೇವಲ ಇವರೊಬ್ಬರೇ ಪ್ರಯಾಣವನ್ನ ಮಾಡ್ತಾ ಇದ್ದ, ಇವೆಲ್ಲವೂ ಕೂಡ ಸಹಜವಾಗಿ ಮೂಡುವಂತಹ ಪ್ರಶ್ನೆಗಳು. ಹಾಗಾಗಿ ಡಿಆರ್ಐ ಅಧಿಕಾರಿಗಳು ಮತ್ತೆ ಸಿಬಿಐ ತಂಡ ಏನಿದೆ ಆ ಬಗ್ಗೆ ತನಿಖೆಯನ್ನ ಮಾಡ್ತಾ ಹೋಗುತ್ತೆ. ಮತ್ತೊಂದು ಕಡೆಯಲ್ಲಿ ಅವರು ಇಷ್ಟು ದಿನ ಬಂದಂತ ವೇಳೆಯಲ್ಲೂ ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲನೆಯನ್ನ ಹಾಗಾದ್ರೆ ಕಸ್ಟಮ್ಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಏರ್ಪೋರ್ಟ್ ಸಿಬ್ಬಂದಿಗಳಾಗಿರ್ಬೋದು ಅವ್ರು ಯಾರು ಕೂಡ ಮಾಡ್ಲಿಲ್ವಾ ಅನ್ನುವಂತ ಒಂದು ಅನುಮಾನ ಕೂಡ ಮೂಡ್ತಾ ಇರೋದ್ರಿಂದಾಗಿ ಸಿಸಿಟಿವಿಯ ಪರಿಶೀಲನೆಯನ್ನ ಕೂಡ ಈಗ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಸುಮಾರು 3 ತಿಂಗಳ ಸಿಸಿಟಿವಿಯನ್ನ ಪಡೆದು ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವರು ಹೋದಂತ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡಿದಂತವ್ರ ಒಂದು ಕಡೆ ಮಾಹಿತಿ ಪಡಿತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಅವರು ಬರುವಂತಹ ವೇಳೆಯಲ್ಲಿ ಸಿಸಿಟಿವಿಯ ಒಂದು ಫೂಟೇಜ್ ಅನ್ನ ಕೂಡ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರೊಂದಿಗೆ ಯಾರಾದ್ರೂ ಅಂದ್ರೆ ಅವರ ಜೊತೆಯಲ್ಲಿ ಯಾರಾದ್ರೂ ಹೋಗಿ ಬಂದಿದ್ರ, ಈ ಹಿಂದೆ ಯಾರಾದ್ರೂ ಹೋಗಿದ್ದೇ ಆಗಿದ್ರೆ ಅವರಿಗೂ ಕೂಡ ಸಂಕಷ್ಟ ಅನ್ನುವಂಥದ್ದು ಫಿಕ್ಸ್ ಅಂತಾನೆ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರೊಂದಿಗೆ ಅವರು ಪ್ರಯಾಣ ಮಾಡಿದಂತ ವೇಳೆಯಲ್ಲಿ ಅವರಿಗೆ ಅವರು ಪರಿಚಯಸ್ಥೇ ಆಗಿದ್ರೆ ಈ ಒಂದು ಪ್ರಕರಣದಲ್ಲಿ ಅವರಿಗೇನಾದ್ರೂ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಕೂಡ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಈ ಎಲ್ಲ ಒಂದು ಆಯಾಮದಲ್ಲೂ ಕೂಡ ಈಗ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇರುವುದು. ಇನ್ನೊಂದು ಕಡೆಯಲ್ಲಿ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಹಾಗೆ ತರುಣ್ ಅವರ ಮೊಬೈಲ್ ಅನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅವರಿಬ್ಬರಲ್ಲಿ ಯಾರ್ಯಾರು ಕಾಮನ್ ಕಾಂಟ್ಯಾಕ್ಟ್ ಇದಾರಲ್ಲ ಅವರಿಗೂ ಕೂಡ ಈಗ ಸಂಕಷ್ಟ ಅನ್ನೋದು ಎದುರಾಗುವಂತ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ವಿಚಾರಣೆ ಮಾಡುವಂತ ವೇಳೆಯಲ್ಲಿ ಇಬ್ಬರ ಮೊಬೈಲ್ ನಲ್ಲಿ ಸಿಗುವಂತ ಸಾಮಾನ್ಯ ಅಂದ್ರೆ ಇಬ್ಬರಲ್ಲೂ ಕೂಡ ಇರುವಂತ ಕಾಂಟ್ಯಾಕ್ಟ್ ಗಳೇನಿರುತ್ತೆ ಅವರಿಗೇನಾದ್ರೂ ಸಂಬಂಧ ಇರಬಹುದು ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಅಧಿಕಾರಿಗಳಿಗೆ ಮೂಡ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಆ ಬಗ್ಗೆಯೂ ಕೂಡ ಅವರನ್ನ ಕರೆಸಿ ಪ್ರಶ್ನೆ ಮಾಡುವಂತ ಒಂದು ಸಾಧ್ಯತೆ ಏನಿದೆ ಅದು ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ತರುಣ್ ಅವರು ತಮ್ಮ ಮೊಬೈಲ್ ನಲ್ಲಿ ಇದ್ದಂತ ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ಡಿಲೀಟ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರೋದ್ರಿಂದಾಗಿ ಅದನ್ನ ಕೂಡ ರಿಟ್ರೀವ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.